ಗೈಸ್ ನಮಸ್ಕಾರ. ಬನ್ನಿ ಇವತ್ತು ಏರೋಪ್ಲೇನ್ ಬಾತ್ರೂಮ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇದು ಲಾಕ್, ಇದು ರೆಡ್ ಗ್ರೀನ್ ಇರ್ತದೆ ಲಾಕು ಓಪನ್ನು. ಇದು ಹ್ಯಾಂಡಲ್, ಇದು ಓಪನರ್ ಹ್ಯಾಂಡಲು. ಮತ್ತು ಇದೆಲ್ಲ ಟಿಶ್ಯೂ ಪೇಪರ್ ಇರ್ತದೆ. ಇಲ್ಲಿ ಟಿಶ್ಯೂ ಪೇಪರ್ ಪ್ಲೇಸು. ಇಲ್ಲಿ ನೋಡಿ, ಇದು ಟ್ಯಾಪು, ಇದು ಹ್ಯಾಂಡ್ ವಾಶ್ ಸೋಪ್ ಇರ್ತದೆ. ಮತ್ತು ಇದು ನೀರು ಹೆಂಗಪ್ಪ ಬಿಡೋದು, ಹೆಂಗೆ ಅಮುಕ್ಬೇಕು ಗೈಸ್. ಇದು ಅಮುಕ್ಕಿದ್ರೆ ಬರ್ತದೆ, ಒಳ್ಳೆ ಸ್ಪ್ರೇ ಥರ ಬರ್ತದೆ. ಜಾಸ್ತಿ ಇದ್ದರೆ ಜನ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಈ ಥರ ಕಾನ್ಸೆಪ್ಟು ಒಳ್ಳೆಯದು. ಯಾಕಂದರೆ ಕ್ಯಾರಿ ಮಾಡೋಕ್ಕಾಗಲ್ಲ. ಟಿಶ್ಯೂ ಪೇಪರ್ ಎತ್ಕೊಳ್ಳೋದು ಗೈಸ್, ಟಿಶ್ಯೂ ಪೇಪರ್ ಎತ್ಕೊಳ್ಳೋದು, ಒರೆಸೋದು. ಎಲ್ಲ ಹಾಕೋದಪ್ಪ ಇದನ್ನ. ಎಲ್ಲಿ ಹಾಕೋದು? ಇಲ್ಲಿ ಹಾಕೋದು, ಇಲ್ಲೈತೆ. ಇಲ್ಲೈತೆ ಗೈಸ್, ಇಲ್ಲಿ ಡಸ್ಟ್ಬಿನ್ನಿಗೆ ಹಾಕೋದು. ಮತ್ತು ಇದು ಏನು ಚಿಕ್ಕದು, ಇದು ಇಷ್ಟೇ. ಇದು ಕಮೋಡ್ ಮತ್ತು ಇದು ಫ್ಲಶು ಅಂತ ಜೋರಾಗಿ ಸೌಂಡ್ ಬರ್ತದೆ ಹಾಕಿದ್ರೆ. ನಾನು ಇದು ವಿಡಿಯೋದಲ್ಲಿ ಅಷ್ಟು ಕಾಣಿಸಲ್ಲ ನೋಡಿ. ಬಟ್ಟಂದು ಏನಿದ್ರು ಎಳ್ಕೊಬಿಡ್ತದೆ, ವಾಕ್ಯೂಮ್ ಥರ ಎಳ್ಕೊಬಿಡ್ತದೆ ಆ ಥರ. ಇಲ್ಲಿ ಟ್ಯಾಪೇ ಇಲ್ಲ ಗೈಸ್, ಇಲ್ಲಿ ತೊಳ್ಕೊಳ್ಳೋಕ್ಕೆ ನೀರೇ ಇಲ್ಲ. ಟಿಶ್ಯೂಲ್ ಒರೆಸ್ಕೋಬೇಕೇನೋ. ಇದೇನಿದು? ಇದೇನೋ ಕೊಟ್ಟವ್ರೆ ಇದು ಗೈಸ್. ಇದು ಮಕ್ಳುಗಳಿಗೆ ಡೈಪರ್ ಚೇಂಜ್ ಮಾಡ್ತಾರಲ್ಲ, ಇದು ನೋಡಿ ಗೈಸ್. ಇದು ಮಕ್ಕಳು ಡೈಪರ್ ಚೇಂಜ್ ಮಾಡೋದು. ಆಮೇಲೆ ನೋಡಿ, ಇಷ್ಟೇ ಚಿಕ್ಕದಿರುತ್ತೆ ಇಲ್ಲಿ ಜಾಗ, ಇಷ್ಟೇ. ಇಲ್ಲಿ ಎಲ್ಲೂ ಟ್ಯಾಪು ಇಲ್ಲ, ಟಿಶ್ಯೂಲ್ ಒರೆಸ್ಕೊಳ್ಳೋದು ಅಷ್ಟೇ. ಇದು ಹ್ಯಾಂಡ್ಲು ಇಟ್ಕೊಳ್ಳೋದು ಕುತ್ಕೊಂಡಾಗ. ಲೈಟು, ಮತ್ತು ಇದು ಅಲ್ಲಿ ಸ್ಪೀಕರು, ಮತ್ತು ಇದು ಗಾಳಿ ಬರೋದು ಗೈಸ್. ಬ್ರೀತಿಂಗ್ ಮಾಡೋಕ್ಕೆ ಏನು ಸ್ಪೀಡ್ ಬರ್ತೈತೆ ಗಾಳಿ ಗೈಸ್. ಇದು ಏರ್ ಕಂಡೀಷ್ನರು. ಮತ್ತು ಇದು ಚೆನ್ನಾಗಿ ಇಷ್ಟೇ ಗೈಸ್. ನೋಡಿ, ಬಾಯ್.